ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇನ್ನು ಡೈರೆಕ್ಟಾಗಿ ಮ್ಯಾಟರ್ಗೆ ಬರೋದಾದರೆ, ಫೈನಲಿ ಡೇ 1 ಪ್ರೋಮೋ ಬಿಗ್ ಬಾಸ್ ಅವ್ರು ರಿಲೀಸ್ ಮಾಡಿದ್ರು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಸಲ ಕಾನ್ಸೆಪ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಯಾರು ನರ್ಕಕ್ಕೆ ಹೋಗಿದ್ದಾರೋ ಆ ಕಂಟೆಸ್ಟೆಂಟ್ಸ್ ಎಲ್ಲ ಸ್ವಲ್ಪ ಲಕ್ಸುರಿಯಸ್ ಆಗಿ ಲೈಫ್ ಲೀಡ್ ಮಾಡಿರೋರೇ ತುಂಬ ಓವರ್ ಆ್ಯಕ್ಷನ್ ಮಾಡ್ತಾರೆ ಅಂತ ಎಲ್ಲ ನಾನು ಅಂದ್ಕೊಂಡಿದ್ದೆ, ಎಕ್ಸ್ಪೆಷಲಿ ಗೋಲ್ಡ್ ಸುರೇಶ್ ಅವರು. ಬಟ್ ಅವರು ಬಿಹೇವ್ ಮಾಡ್ತಿರೋ ರೀತಿ ಮಾತ್ರ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಾನು ಪ್ರೀವಿಯಸ್ ವಿಡಿಯೋ ಹೇಳಿದ್ದೆ, ಗೋಲ್ಡ್ ಸುರೇಶ್ ಅವ್ರಿಗೆ ಆಪರ್ಚುನಿಟಿ ಕೊಡೋದಕ್ಕಿಂತ ಬೇರೆಯವರಿಗೆ ಆಪರ್ಚುನಿಟಿ ಕೊಟ್ಟಿದ್ದಿದ್ರೆ ತುಂಬ ಚೆನ್ನಾಗಿರೋದು, ಅವ್ರ ಕೆರಿಯರ್ ತುಂಬ ಇಂಪ್ರೂವ್ ಆಗಿರೋದು. ಸುಮ್ಮನೆ ಯಾಕೆ ಆಲ್ರೆಡಿ ಸಕ್ಸಸ್ಫುಲ್ ಆಗಿರೋ ಮ್ಯಾನ್ನ ಕರೆಸಿದ್ದಾರೆ ಅಂತ. ಬಟ್ ಅವರು ನಿನ್ನೆ ಎಕ್ಸ್ಪ್ಲೇನ್ ಮಾಡಿದ ರೀತಿ ಆಗಲಿ, ನಾನಂದರೆ ಬೇರೆಯವ್ರಿಗೆ ಮೋಟಿವೇಶನ್ ಬರಬೇಕು ಅಂತ ಸ್ಕೂಲ್ಗೆ ಗೋಲ್ಡ್ ಹಾಕೊಂಡು ಬರ್ರಿ ಅಂತ ಕೇಳ್ತಾರೆ ಅನ್ನೋದೆಲ್ಲ ನೋಡಿದ್ಮೇಲೆ ಬಿಗ್ ಬಾಸ್ ಅವ್ರ ಇಂಟೆನ್ಷನ್ ನನಗೆ ಅರ್ಥ ಆಯಿತು. ಅಂದರೆ ಅವರಿಂದ ತುಂಬ ಜನ ಇನ್ಸ್ಪೈರ್ ಆಗಿ ಅವ್ರ ಲೈಫಲ್ಲಿ ಮುಂದುವರಿಯೋ ಚಾನ್ಸಸ್ ಕೂಡ ತುಂಬ ಇರುತ್ತೆ. ನೀವು ಪ್ರೋಮೋಲ್ ನೋಡಿದ್ರೆ ಅವ್ರು ಎಷ್ಟು ಚೆನ್ನಾಗೆ ಲೈವ್ಲಿಯಾಗೆ, ಅಯ್ಯೋ ನಾನು ಇಲ್ಲಿದ್ದೀನಪ್ಪ ಅನ್ನೋ 1% ಗಿಲ್ಟ್ ಇಲ್ದಂಗೆ ತುಂಬ ಕಾಮಿಡಿಯಾಗೆ, ಅಪ್ಪ ಇನ್ನು ಈ ಬಂಗಾರ ಎಲ್ಲ ತೆಗ್ದಿಕ್ಕಿದ್ದೀನಿ, ನಾನು ಆರಾಮಾಗಿರ್ಬೋದು ಅಂತ ಹೇಳೋದಾಗಲಿ ತುಂಬ ಅಂದರೆ ತುಂಬ ಫನ್ನಿಯಾಗಿತ್ತು. ನಾನು ಅವರಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅದು ನೋಡಿ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಅದಾದಮೇಲೆ ಭವ್ಯಗೌಡ ಅವರು, ಭವ್ಯಗೌಡ, ತ್ರಿವಿಕ್ರಮ್ ಮತ್ತು ಧರ್ಮ, ಹಂಸ ಅವರೆಲ್ಲ ಕೂತ್ಕೊಂಡು ಕಿಚನಲ್ಲಿ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಅದು ಕೂಡ ತುಂಬ ಫ್ರೆಂಡ್ಲಿ ಅಂತ ಅನ್ನಿಸ್ತು. ಯಾಕಂದರೆ ನೆನ್ನೆನೇ ನೋಡಿರ್ತೀರ, ತ್ರಿವಿಕ್ರಮ್ ಮತ್ತು ಭವ್ಯಗೆ ಒಂದು ಲವ್ ಟ್ರ್ಯಾಕ್ ಮೇಂಟೈನ್ ಮಾಡೋಕ್ಕೆ ಬಿಗ್ ಬಾಸ್ ಯಾವ ಥರ ಎಲ್ಲ ಟ್ರೈ ಮಾಡಬೇಕು ಆ ಥರ ಎಲ್ಲ ಟ್ರೈ ಮಾಡಿದ್ರು. ಬಸವೇಶ್ವರ ನಗರ್ಗೆ ಹೋಗಬೇಕು, ನೀವು ಪರಿಚಯ ಮಾಡ್ಕೋಬೇಕಂದ್ರೆ ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಅಂತ ಎಲ್ಲನೂ ತುಂಬ ಫನ್ನಿಯಾಗಿ ಕ್ಲಿಕ್ ಮಾಡಿದ್ರು. ಅದು ಒಂದು ಸ್ನಿಪ್ಪೆಟ್ನ ನಮಗೆ ಪ್ರೋಮೋಲಿ ತೋರಿಸೋದಾಗಿದೆ. ಅದಾದಮೇಲೆ ನಮ್ಮ ಲಾಯರ್ ಜಗದೀಶ್ ಮತ್ತು ನಮ್ಮ ಕುಂದಾಪುರ್, ಚೈತ್ರ ಕುಂದಾಪುರ್, ಅವ್ರನ್ನ ಮಾತಾಡೋದು ಕೂಡ ತೋರಿಸ್ತಾರೆ. ಲೇಡಿ ಡಾನ್ ಅಂತೆಲ್ಲ ಹೇಳ್ತಾರೆ ಅವರು. ನಾನು ಆಡಿಯನ್ಸಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವ್ರ ಪಾಸ್ಟ್ ಏನೇ ಆಗಿರ್ಬೋದು, ಚೈತ್ರ ಕುಂದಾಪುರ ಅವರು ತುಂಬ ಅಂದರೆ ತುಂಬ ನೆಗೆಟಿವಿಟಿ ಆಲ್ರೆಡಿ ಹೊತ್ಕೊಂಡು ಮನೆಗೆ ಬಂದಿದ್ದಾರೆ. ಲಾಸ್ಟ್ ಸೀಸನ್ ನೋಡಿದ್ರೆ ಗೊತ್ತಾಗುತ್ತೆ ಪ್ರತಾಪ್ ಅವ್ರಿಗೆ ಎಷ್ಟು ನೆಗೆಟಿವಿಟಿ ಇತ್ತು ಅಂದರೆ ಅಷ್ಟು ನೆಗೆಟಿವಿಟಿ ಇತ್ತು. ಅವ್ರು ಬಂದಾದಮೇಲೆ ತುಂಬ ಆಚೆ ಕೂಡ ತುಂಬ ರ್ಯೂಮರ್ಸ್ ಆಗಿತ್ತು, ಇಂಥವ್ರನ್ನ ಯಾಕೆ ಗುರು ಕರ್ಕೊಂಡು ಬಂದಿದ್ದಾರೆ ಈ ಸೀಸನ್ಗೆ, ಈ ಸೀಸನ್ ಏನು ಗುರು ಹಿಂಗಿದೆ ಅಂತೆಲ್ಲ ಕಮೆಂಟ್ರಿ ಬಂತು. ಬಟ್ ಆ ಮನುಷ್ಯನೇ ಲಾಸ್ಟ್ ಟೈಮು ಟಾಪ್ 5 ಬಂದಿದ್ದು. ಅದೇ ಥರ ಅಷ್ಟೇ ಚೈತ್ರ ಕುಂದಾಪುರನ ಆ್ಯಸ್ ಎ ಕಂಟೆಸ್ಟೆಂಟ್ ಆಗೇ ನೋಡಬೇಕು ನಾವು. ಲಾಯರ್ ಜಗದೀಶ್ ಮತ್ತು ಚೈತ್ರ ಕುಂದಾಪುರ ಅವ್ರ ಬಗ್ಗೆ ಆಚೆ ತುಂಬ ಊಹಾಪೋಹಗಳಿದೆ. ಬಟ್ ಅದಕ್ಕೆ ಯಾವುದಕ್ಕೂ ನಾವು ತಲೆ ಕೊಡದೆ ಅವ್ರನ್ನ ಆ್ಯಸ್ ಎ ಕಂಟೆಸ್ಟೆಂಟ್ ಆಗೇ ನೋಡಬೇಕು. ಯಾವ ಲವ್ ಟ್ರ್ಯಾಕು ಏನಾದರೂ ಆಗಲಿ ಗುರು, ಹೌಸ್ ಕಾನ್ಸೆಪ್ಟ್, ಹೌಸ್ ಪರ್ಸೆಪ್ಷನಲ್ಲೇ ನಾವು ನೋಡಬೇಕು, ಅವ್ರಿಗೆ ಸಪೋರ್ಟ್ ಮಾಡಬೇಕು. ಚೈತ್ರ ಕುಂದಾಪುರ ಅವರು ಮಾತಾಡೋ ರೀತಿ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಪ್ರತಿಯೊಬ್ಬರ ಹತ್ರನೂ ತುಂಬ ಅಂದರೆ ತುಂಬ ಫ್ರೆಂಡ್ಲಿಯಾಗಿ ಹೋಗಿ ಮಾತಾಡಿಕೊಂಡು ಎಲ್ಲರಿಗೂ ಸಪೋರ್ಟ್ ಮಾಡಿಕೊಂಡು ತುಂಬ ಜಾಲಿಯಾಗಿದ್ದರು. ಸೊ ಆ ಥರ ಮನುಷ್ಯನ್ನ ಅವ್ರು ಹಂಗೆ ಇದ್ದರೆ, ನಿಯತ್ತಾಗಿ ಆಡಿದ್ರೆ ಮಾತ್ರ ನಾವು ಹೌಸ್ ಪರ್ಸ್ಪೆಕ್ಷನ್ನೇ ಇಟ್ಕೊಂಡು ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು. ನೋಡಬೇಕು ಮುಂದಿನ ದಿನಗಳಲ್ಲಿ ಲಾಯರ್ ಜಗದೀಶ್ ಮತ್ತು ಚೈತ್ರ ಕುಂದಾಪುರ ಅವರು ಯಾವ ಥರ ಆಡ್ತಾರೆ ಅನ್ನೋದನ್ನ. ಇನ್ನು ಇದು ಬಿಟ್ಟರೆ ಗೌತಮಿ ಅವರು, ನನಗೆ ಗೌತಮಿ ಅವರು ಏನು ಅನ್ನಿಸ್ತಾರೆ ಅಂದರೆ ಫುಲ್ ಪ್ರೀ ಪ್ಲಾನಾಗೆ ಬಂದಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಅಂತ ಅನ್ನಿಸ್ತು. ಯಾಕಂದರೆ ಆ ಲುಕ್ಕಲ್ಲಿ, ಫಸ್ಟ್ ಲುಕ್ಕಲ್ಲಿ ಅವರು ಏನು ಸೀರಿಯಲ್ ಮಾಡಿದ್ರು, ಆ ಸೀರಿಯಲ್ಲೇನೇ ಸತ್ಯ ಅನ್ನೋ ಸೀರಿಯಲಲ್ಲಿ ಏನು ಮಾಡಿದ್ರು ಅದೇ ಲುಕ್ಕಲ್ಲಿ ಬಂದರು. ಮತ್ತು ಹೇಳಿದ್ದೇನೆಂದರೆ, ಮನೆ ಒಳಗಡೆ ಹೋದ್ಮೇಲೆ ಹೌದು ನಾನು ಕಟ್ ಮಾಡಿಸಿದ್ದೀನಿ, ಇದೇ ನ್ಯೂ ಸ್ಟೈಲ್ ಅಂತ ಒಂದು ಗ್ಲಿಚ್ ಕೊಡೋಕ್ಕೆ ಟ್ರೈ ಮಾಡಿದ್ರು. ಅಲ್ಲಿ ನಂಬ್ಸೋಕ್ಕೆ, ಮನೆಯೆಲ್ಲನೂ ನಂಬ್ಸೋಕ್ಕೆ ಟ್ರೈ ಮಾಡಿದರು. ಅದಾದಮೇಲೆ ತ್ರಿವಿಕ್ರಮ್ ಅವರೆಲ್ಲ ಕಂಡಿಡ್ಕೊಂಡಿದ್ದಾರೆ, ಆಬ್ವಿಯಸ್ಲಿ ಅದು ವಿಗ್ಗೆ ಅಂತ ಎಲ್ಲರಿಗೂ ಗೊತ್ತಾಯಿತು. ಅದನ್ನು ಅವರು ಕಾಮನ್ನಾಗೆ ರಿಮೂವ್ ಮಾಡ್ದಂಗೆ ಎಲ್ಲರ ಮುಂದೂ ಒಂದು ಮಿಡ್ ನೈಟಲ್ಲಿ ಒಂದು ಅಟೆನ್ಷನ್ ಸೀಕಿಂಗ್ ಅಂತೂ ಟ್ರೈ ಮಾಡ್ತಾ ಇದ್ದಾರೆ ಗೌತಮಿ ಅವರು. ವೆರಿ ವೆಲ್ ಪ್ಲ್ಯಾಂಡಾಗೆ ಬಂದಿದ್ದಾರೆ. ಹೆಂಗಾದರೂ ಮಾಡಿ ನಾನು ಫುಟೇಜ್ ತೊಗೊಳ್ಳೇಬೇಕು, ಹೆಂಗಾದರೂ ಮಾಡಿ ನಾನು ಕ್ಯಾಮ್ರಾಗಳಿಗೆ ಕಾಣಿಸ್ಕೊಳ್ಳೇಬೇಕು, ನನ್ನಿಂದ ಕಂಟೆಂಟ್ ಬರಲೇಬೇಕು ಅನ್ನೋದನ್ನ ಗೌತಮಿಯವರು ಫಿಕ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಪ್ರೀ ಪ್ಲ್ಯಾನಾಗಿ ಬಂದಿದ್ದಾರೆ. ನೋಡಬೇಕು ಅವ್ರ ಪ್ಲ್ಯಾನ್ನ ಹೆಂಗೆ ಎಕ್ಸಿಕ್ಯೂಷನ್ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಅದು ಪಾಸಿಟಿವ್ ಆಗಿ ಹೋಗುತ್ತಾ, ನೆಗೆಟಿವ್ ಆಗಿ ಹೋಗುತ್ತಾ ಅನ್ನೋದು ಕೂಡ ನಾವು ನೋಡಬೇಕಾಗುತ್ತೆ. ಬಟ್ ಇಲ್ಲಿವರೆಗೂ ಅವ್ರ ಬಿಹೇವಿಯರ್ನ ನೋಡ್ತಾ ಇದ್ರೆ
ತುಂಬ ಸೌಮ್ಯತೆ ಉಳ್ಳ ವ್ಯಕ್ತಿ ಅಂತಾರಲ್ಲ ಆ ಥರ ಇದ್ದಾರೆ. ಸ್ವಲ್ಪ ಸ್ವಲ್ಪ ರೂಢಾಗಿ ಮಾತಾಡೋದಾಗಲಿ, ರ್ಯಾಶ್ ಆಗಿರೋದಾಗಲಿ ಆ ಥರ ವ್ಯಕ್ತಿತ್ವ ಅಂತೂ ಇಲ್ಲಿವರೆಗೂ ನಮಗೆ ಕಂಡು ಬಂದಿಲ್ಲ. ಇದೇ ಥರ ಆಡ್ತಾರ ಮುಂದಕ್ಕೆ, ಇಲ್ಲಾಂದರೆ ಅವ್ರ ಪ್ರೀ ಪ್ಲ್ಯಾನ್ ಅವರಿಗೆ ರಿವರ್ಸ್ ಆಗುತ್ತಾ ಅಂತ ನಾವು ಕಾದು ನೋಡಬೇಕಾಗುತ್ತೆ. ಬಟ್ ನನಗೆ ಇಷ್ಟು ಜನ ಕಂಟೆಸ್ಟೆಂಟ್ಸಲ್ಲಿ ತುಂಬ ಅಂದರೆ ತುಂಬ ನ್ಯಾಚುರಲ್ ಆಗಿ ಅನಿಸಿದ್ದು ಭವ್ಯ ಗೌಡ. ಯಾಕಂದರೆ ಅವರು ಮಾತಾಡೋ ರೀತಿ ಆ ಕರೆಂಟ್ ಮೂಮೆಂಟಿಗೆ ಹೆಂಗೆ ಹೊಂದ್ಕೊಳ್ಳುತ್ತೋ ಅದರ ಆಗಿರುತ್ತೆ. ಯಾಕಂದರೆ ಲಾಸ್ಟ್ ಟೈಮು ನೀವು ಅವರಿಗೆ ಆಪರ್ಚುನಿಟಿ ಕೊಟ್ಟಾಗ ಸ್ವರ್ಗಕ್ಕ ನರ್ಕಕ್ಕ ಅಂತ ಕಳಿಸ್ಬೇಕಾದ್ರೆ ಅವರು ಭವ್ಯ ಗೌಡ ಅವರು ಇನ್ನೊಬ್ರು ಯಾರಿದ್ರೋ ಅವ್ರ ಹೆಸರು ಜ್ಞಾಪಕ ಬರ್ತಿಲ್ಲ, ಅವ್ರು ಇದ್ಬಿಟ್ಟು ಎಲ್ಲ ಕಂಟೆಸ್ಟೆಂಟ್ಸ್ನೂ ಕೂಡ ಒಳಗಡೆ ಸ್ವರ್ಗಕ್ಕೆ ಕರ್ಕೊಬಿಡೋಣ ಅಂದಾಗ ಭವ್ಯ ಗೌಡ ಅವರು ತೊಗೊಂಡಿದ್ದ ನಿರ್ಧಾರ ಇಲ್ಲ, ಆ ಥರ ಆಪರ್ಚುನಿಟಿ ಇರೋದಾಗಿದೆ, ಬಿಗ್ ಬಾಸ್ ನಮ್ಮನ್ನು ಹೆಂಗೆ ಕೂರಿಸಿರೋರು, ನಮ್ಮನ್ನು ಯಾಕೆ ಕೂರಿಸಿರೋರು ಇಲ್ಲಿ ಅಂತ ಹೇಳೋದಾಗಿರ್ಬೋದು. ಅವ್ರು ಮಾತಾಡೋ ಪ್ರತಿಯೊಂದು ಇದು ಕೂಡ ತುಂಬ ಜಾಲಿಯಾಗಿರ್ತಾ ಇದ್ದಾರೆ. ಬಟ್ ಅಟ್ ಅ ಟೈಮ್ ಅದೇ ಸಂದರ್ಭದಲ್ಲಿ ಪ್ರೆಸೆಂಟ್ ಮೂಮೆಂಟಲ್ಲಿ ಕೂಡ ಅವರು ಇರ್ತಾ ಇದ್ದಾರೆ. ಅಂದರೆ ಯಾವ ಕಾಲಕ್ಕೆ ಏನು ಮಾತಾಡಬೇಕು, ಹೆಂಗಿರಬೇಕು ಅನ್ನೋದು ಭವ್ಯ ಗೌಡ ಅವರಿಗೆ ತುಂಬ ಚೆನ್ನಾಗಿದೆ, ಸೆನ್ಸಿಬಲ್ ಆಗಿದ್ದಾರೆ ತುಂಬ ಅಂತ ನನಗನ್ನಿಸ್ತು. ಮತ್ತು ಹುಡುಗರಲ್ಲಿ ಆದರೆ ತ್ರಿವಿಕ್ರಮ್ ತುಂಬ ಚೆನ್ನಾಗಿದ್ದಾರೆ, ಅಂದರೆ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಮತ್ತು ಜಾಸ್ತಿ ಕೋಪ ಮಾಡ್ಕೊಳ್ದಂಗಿದ್ರೆ ಒಳ್ಳೆಯದು. ಯಾಕಂದರೆ ಇವಾಗ ತ್ರಿವಿಕ್ರಮ್ ನೋಡಿದ್ರೆ ಪಾಪ ಅನ್ನಂಗೆ ಕಾಣಿಸ್ತಾರೆ. ಬಟ್ ಅದೇ ಪಾಪನೆಸ್ನ ಸ್ವಲ್ಪ ಅವರು ಹಂಗೆ ಪ್ರಿಸರ್ವ್ ಮಾಡಿಕೊಂಡ್ರೆ ಅವ್ರಿಗೆ ಪ್ಲಸ್ ಆಗುತ್ತೆ. ಟಾಸ್ಕಲ್ಲಿ ಆಡಿಕೊಂಡು ಸ್ವಲ್ಪ ಸೆನ್ಸಿಬಲ್ ಆಗಿ ಹುಡುಗಿರ ಮೇಲೆಲ್ಲನ ಅವ್ರ ಪ್ರಭಾವ ಬೀರ್ದಂಗೆ, ಅಂದರೆ ಫಿಸಿಕಲ್ ಟಾಸ್ಕಲ್ಲಿ ಬಂದಾಗ ತುಂಬ ರೂಡಾಗಿ ಬಿಹೇವ್ ಮಾಡೋದು ಅದೆಲ್ಲ ಮಾಡ್ದಂಗೆ ಸ್ವಲ್ಪ ಯೋಚಿಸಿ ಆಲೋಚನೆ ಮಾಡಿ ಆಡಿದ್ರೆ ಮಾತ್ರ ಸ್ವಲ್ಪ ಜನ ಮಾತ್ರ ಟಾಪ್ 5 ಹೋಗೋದ್ರಲ್ಲಿ ಡೌಟೇ ಇಲ್ಲ. ಎಕ್ಸಾಂಪಲ್ ತ್ರಿವಿಕ್ರಮ್ ಆಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ಮತ್ತು ನಮ್ಮ ಭವ್ಯ ಗೌಡ ಆಗಿರ್ಬೋದು, ಇವರೆಲ್ಲ ಅಷ್ಟೇ. ಶಿಶಿರ್ ಕೂಡ ಅಷ್ಟೇ, ತುಂಬ ಅಂದರೆ ತುಂಬ ಚೆನ್ನಾಗಿ ಆಡ್ತಾರೆ. ಮತ್ತು ಶನಿ ಸೀರಿಯಲ್ಲಿ ಮಾಡಿರೋ ರಂಜಿತ್ ಕೂಡ ಅಷ್ಟೇ. ಪಾಪ ರಂಜಿತ್ ಅವರಿಗೆ ಮೋಸ್ಟ್ಲಿ ಜಿಮ್ ಫ್ರೀಕ್ ಅನಿಸುತ್ತೆ. ಅವರು ಪಾಪ ಅವ್ರಿಗೆ ನರ್ಕದಲ್ಲಿ ಜಿಮ್ ಇಲ್ದಿರೋ ಕಾರಣ ಬಕೆಟಲ್ಲಿ ನೀರಿಡ್ಕೊಂಡು ಅವರು ಬೈಸೆಪ್ಸ್ ಮಾಡ್ತಾ ಇರ್ತಾರೆ. ಅದು ನನಗೆ ತುಂಬ ಚೆಂದ ಅನ್ನಿಸ್ತು. ಯಾಕಂದರೆ ಒಂದು ಅವ್ರ ರುಟೀನ ಎಲ್ಲೂ ಸ್ಕಿಪ್ ಮಾಡ್ದಂಗೆ, ಎಕ್ಸ್ಕ್ಯೂಸ್ ಕೊಡ್ದಂಗೆ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಮತ್ತು ಅವ್ರನ್ನ ನೋಡೋಕ್ಕೂ ಅಷ್ಟೇ ತುಂಬ ಜಾಲಿಯಾಗಿ ಫ್ರೆಂಡ್ಲಿಯಾಗಿ ಕಾಣಿಸ್ತಾ ಇದ್ರು. ತ್ರಿವಿಕ್ರಮ್ ಮತ್ತು ರಂಜಿತ್ ತುಂಬ ಸಲ ಮಾತಾಡೋದನ್ನ ನಮಗೆ ಪ್ರೋಮೋಲ್ಲಿ ತೋರಿಸಿದ್ದಾರೆ. ಮೋಸ್ಟ್ಲಿ ಒಂದು ಗುಡ್ ಫ್ರೆಂಡ್ಶಿಪ್ ಕೂಡ ಬಿಲ್ಡ್ ಆಗ್ಬೋದು ಅಂತ ಅನಿಸುತ್ತೆ. ನೋಡೋಣ ನೆಕ್ಸ್ಟ್ ಪ್ರೋಮೋದಲ್ಲಿ ನಾಮಿನೇಷನ್ ವಿಡಿಯೋ ಬಗ್ಗೆ ಏನಾದರೂ ಬಿಡ್ತಾರಾ ಇಲ್ವಾ ಅಂತ. ಇಷ್ಟು ನಾನು ಫಸ್ಟ್ ಪ್ರೋಮೋ ಅನಾಲಿಸಿಸ್. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಿಮಗೆ ಸ್ವರ್ಗದಲ್ಲಿರೋ ಕಂಟೆಸ್ಟೆಂಟ್ಸ್ ಇಷ್ಟ ಆದ್ರೆ, ನರ್ಕದಲ್ಲಿರೋ ಕಂಟೆಸ್ಟೆಂಟ್ ಇಷ್ಟ ಆದ್ರೆ, ಯಾಕೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗ್ತಾರೆ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.